ಎಲ್ಲ ವೀಕ್ಷಕರು ನಮಸ್ಕಾರ. ಇಲ್ಲಿವರೆಗೂ ಕೂಡ ನಾವು 2022-23ನೇ ಸಾಲಿನ NMMS GMAT ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳನ್ನು ನಾವು ಹಂತ ಹಂತವಾಗಿ ಬಿಡಿಸ್ಕೊಂಡು ಬರ್ತಿದ್ದೀವಿ ಸ್ನೇಹಿತರೆ. ಇವತ್ತಿನ ದಿನ ಇಲ್ಲಿವರೆಗೂ ಕೂಡ ನಾವು 65 ಪ್ರಶ್ನೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿದ್ದೀವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 66 ನಂತರದ ಪ್ರಶ್ನೆಗಳನ್ನು ಏನಿದಾವೆ ಅಂತ ನೋಡೋಣ. ಹಾಗಾದ್ರೆ ಇಲ್ಲಿ ಸೂಚನೆಗಳು ಏನೈತಿ ಅಂತಂದ್ರೆ, ಪ್ರಶ್ನೆಗಳು 66ರಿಂದ 68ರವರೆಗೆ ಒಂದು ವೆರೈಟಿ ಸಂಬಂಧಪಟ್ಟದ್ದು ಏನೈತಿ ಅಂತ ಗಮನಿಸೋಣ. ಕೆಳಗಿನ ಚಿತ್ರಗಳಲ್ಲಿ ಚಿತ್ರದ ಒಂದು ಭಾಗ ಬಿಟ್ಟು ಹೋಗಿದ್ದು ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಬಿಟ್ಟು ಹೋಗಿರುವ ಭಾಗವನ್ನು ಗುರುತಿಸಿ ಅಂತ ಇದೆ. ಅಂದ್ರೆ ಇಲ್ಲೊಂದು ಪಾರ್ಟ್ ಇಲ್ಲ, ಇಲ್ಲಿ ಈ ಪಾರ್ಟ್ ಈ 4ರೊಳಗೆ ಯಾವುದು ಅಂತೇಳಿ ನಾವು ಕಂಡುಹಿಡಿಬೇಕು ಅಂತ. ಓಕೆ, ಇದನ್ನ ಗೊತ್ತಾಗಬೇಕು ಅಂದ್ರೆ ಈ ಡಯಾಗ್ರಾಮೆಟಿಕ್ ನಾವು ಅಲ್ಲಿ ಹಾಕಲೇಬೇಕು. ಓಕೆ, ನೋಡಿಲಿ ಈ ಕಾರ್ನರ್, ನೆಕ್ಸ್ಟ್ ಈ ಕಾರ್ನರ್, ಇದ್ರೊಳಗಾದ್ರೆ ಈ ಕಾರ್ನರ್ ಈ ಕಾನಿ ಒಳಗೆ, ಈ ಕಾರ್ನರ್ ಈ ಕಾನಿ ಒಳಗೆ, ಈ ಕಾರ್ನರ್ ಈ ಕಾರ್ನರ್, ನೆಕ್ಸ್ಟ್ ಈ ಕಾರ್ನರ್ ಇಂದನ ಇಲ್ಲಿ ಏನಾಗಬೇಕು, ಇಲ್ಲಿ ಮಿಡ್ಲಾಗಿ ಒಂದು ಲೈನ್ ಹೋಗ್ಬೇಕು ಅಂತ, ಮಿಡ್ಲಾಗಿ ಒಂದು ಲೈನ್ ಹೋಗ್ಬೇಕು. ಓಕೆ, ಇಲ್ಲಿಗೆ ಬರ್ಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಎಲ್ಲ ಔಟ್ಸೈಡಾಗಿ ಇನ್ನೊಂದು ಕಂಬೆ ಐತಿ, ಇದು ಹೆಂಗೆ ಬರ್ಬೇಕು, ಹಿಂಗೆ ಬರ್ಬೇಕು. ಓಕೆ, ಈ ಚಿತ್ರ ಎಲ್ಲೈತಿ ಅಂತ ಗಮನಿಸೋದ ಹತ್ರ, ಇದು ಈ ಕಡೆ ಐತಿ, ಬಲಕ್ಕೈತಿ, ಆಗಲ್ಲ. ಇದು ನೋಡ್ರಿ, ಇದು ಪಕ್ಕ ಆಪ್ಷನ್ ಬಿ. ಇದು ಯಾಕಲ್ಲ ಅಂದ್ರೆ ಕಾರ್ನರಿಂದ ಇಲ್ಲಿ ಬಂದೈತಿ, ಬಟ್ ಇದು ಮಿಡ್ಲ್ ಲೈನಿಂದ ಈ ಮಿಡ್ಲ್ ಈ ಬಾಹುಗೆ ಅದು ಕತ್ತರಿಸ್ಬೇಕು. ಇದು ಏನೈತಿ, ಎರಡು ಕಡೆನೂ ಐತಿ, ದೇರ್ಫೋರ್ ಇದಲ್ಲ. ಆಪ್ಷನ್ ಬಿ ಸರಿಯಾದ ಉತ್ತರ ಅಂತಿಲ್ಲ ನಾವು ಹೇಳ್ಬೋದು ಅಂತ. ಚಿತ್ರನ ಬಿಡಿಸೋಣ. ಇದರಲ್ಲಿ ಯಾವ ಭಾಗ ಇದ್ರೊಳಗೆ ಐತಿ ಅಂತ ನೋಡೋಣ. ಇದು ಓಕೆ, ಒಂದು ಸರ್ಕಲ್ ಬರ್ಬೇಕು, ಇದು ಕಾರ್ನರ್ ಬರ್ಬೇಕು, ಹಿಂಗೆ ಇದು ಒಂದು ಸರ್ಕಲ್ ಬರ್ಬೇಕು, ಕಂಪ್ಲೀಟ್ ಆಗ್ಬೇಕು. ಇಲ್ಲೇನೈತಿ ನೋಡ್ರಿ, ಇಲ್ಲಿ ಈ ಭಾಗದಿಂದ ಈ ಭಾಗಕ್ಕೆ ಒಂದು ಲೈನ್ ಬರ್ಬೇಕು ಇಲ್ಲಿ. ಓಕೆ, ನೆಕ್ಸ್ಟ್ ಏನಾಗ್ಬೇಕು ನೋಡ್ರಿ, ಇದು ಈ ಔಟ್ಸೈಡ್ ಐತಿ, ಇಲ್ಲಿ ಈ ಔಟ್ಸೈಡ್ಗೆ ಇದು ಕೂಡ್ಬೇಕು ಹಿಂಗೆ. ನೆಕ್ಸ್ಟ್ ಈ ಕಡೆ ಏನು ಕೂಡ್ಬೇಕು ನೋಡ್ರಿ, ಇಲ್ಲಿ ಇನ್ನೊಂದು ಸಣ್ಣ ಭಾಗ, ಇದು ಕೂಡ ಈ ಎಡ್ಜ್ಗೆ ಬರ್ಬೇಕದು, ಈ ಎಡ್ಜ್ಗೆ, ಈ ಎಡ್ಜ್ ಬಂದಮೇಲೆ ನೆಕ್ಸ್ಟ್ ಇದು ಕಾರ್ನರ್ ಕೂಡ್ಬೇಕು. ಓಕೆ, ನೆಕ್ಸ್ಟು ಇದು ಇಲ್ಲಿ ಕೂಡ್ತೈತೆ ಅಂದ್ರೆ, ಮತ್ತೆ ಇಲ್ಲಿ ನೋಡ್ರಿ ಸರ್ಕಲ್ ಒಳಗೆ, ಇಲ್ಲಿ ಸರ್ಕಲ್ ಒಳಗೆ ಏನೈತಿ, ಏನು ಬರ್ಬೇಕು ಅಂದ್ರೆ ಇದು ನೋಡಲಿ, ರೈಟ್ ಸೈಡ್ಗೆ ಕ್ಲಾಕ್ ವೈಸ್ ಆಗಿ ಬರುವಾಗ ಈ ಸರ್ಕಲಿನ ರೈಟ್ ಸೈಡ್ಗೆ, ಈ ಕಡೆ ರೈಟ್ ಸೈಡ್ಗೆ, ಇದು ಈ ಕಡೆ ಬರಬೇಕು ಅಂತ ಕಂಬಿ. ಓಕೆ, ಹಂಗಾರೆ ಇಂಥ ಚಿತ್ರ ಇಲ್ಲಿ ಎಲ್ಲೈತಿ ಅಂತ ಗಮನಿಸೋಣ. ಇದು ರೈಟ್ ಸೈಡ್ ಬಂದಿದೆ, ಇದು ಇದೆ, ಇದೈತಿ. ಬಟ್ ಇಲ್ಲಿ ನೋಡ್ರಿ, ಈ ಸರ್ಕಲ್ಲಿಂದ ಇಲ್ಲೇನು ಬಂದೈತಿ, ಇಲ್ಲೊಂದು ಲೈನ್ ಬಂದೈತಿ, ದೇರ್ಫೋರ್ ಇದಲ್ಲ. ಇಲ್ಲೇನಾಗೈತಿ, ಇದು ಉಲ್ಟಾ ಬಂದೈತಿ ನೋಡ್ರಿ, ಇಲ್ಲಿಂದ ಹೋಗೈತಿ, ಇದು ಅಲ್ಲ, ಮ್ಯಾಲಿಂದ ಕಾರ್ನರಿಂದ ಬರ್ಬೇಕು, ದೇರ್ಫೋರ್ ಬಿ ಅಲ್ಲ, ಸಿ. ನೆಕ್ಸ್ಟ್ ಇದು ಓಕೆ, ಇದು ನೋಡ್ರಿ, ಇದು ಹೆಂಗೆ ಬರ್ಬೇಕು, ಈ ಸರ್ಕಲಿಂದ ಈ ಸರ್ಕಲ್ಗೆ ಅಡ್ಡ ಬರಬೇಕಾಗಿತ್ತು, ಇದು ಹಿಂಗೈತಿ, ದೇರ್ಫೋರ್ ಇದಲ್ಲ. ದೇರ್ಫೋರ್ ಆಪ್ಷನ್ ಡಿ ಸರಿಯಾದ ಉತ್ತರ ಅಂತಿಲ್ಲಿ ನಾವು ಗಮನಿಸ್ಬೇಕಂತ. ಓಕೆ, 68ನೇ ಪ್ರಶ್ನೆ. ನೋಡ್ರಿ, ಇದ್ರ ಚಿತ್ರ ಹಿಂಗೈತಿ ಇಲ್ಲಿ. ಈ ಚಿತ್ರವನ್ನು ಹೋಲುವಂಥ ಚಿತ್ರ ಎಲ್ಲೈತಿ ಅಂತ ಗಮನಿಸೋಣ. ಆಪ್ಷನ್ ಏನು ನೋಡ್ರಿ, ಇಲ್ಲಿ ಆಡ್ ಲೈನ್ ಬಂದೈತಿ, ಇದು ಬಂದಿಲ್ಲ, ದೇರ್ಫೋರ್ ಇದಲ್ಲ. ಇದು ನೋಡ್ರಿ, ಕ್ರಾಸ್ ಮೇಲೆ ಬಂದೈತಿ, ಇದು ಈ ಲೈನ್ ಐತಿ, ಈ ಲೈನ್ ಐತಿ, ಆಪ್ಷನ್ ಬಿ ಸರಿಯಾದ ಉತ್ತರ. ಇದು ಯಾಕಲ್ಲ ಅಂದ್ರೆ ಇಲ್ಲಿ ಸ್ಟ್ರೇಟ್ ಲೈನ್ ಬಂದೈತಿ, ಸ್ಟ್ರೇಟ್ ಬರಂಗಿಲ್ಲ, ಹಿಂಗೆ ಕ್ರಾಸ್ ಮೇಲೆ ಬರ್ಬೇಕು. ಇದಕ್ಕೆ ಡಿಫ್ರೆನ್ಸ್ ಅಂದ್ರೆ ಇದು ಒಂದೇ, ದೇರ್ಫೋರ್ ಇದು ಅಲ್ಲ. ಇಲ್ಲಿ ನೋಡ್ರಿ, ಇದೇನಾಗೈತಿ ಅಂದ್ರೆ ಇದು ಶೇಡಿಂಗ್ ಲೈಟು ಎಡ್ಜಿಗೆ ಹತ್ತಿದೆ, ಎಡ್ಜ್ ಹತ್ತಂಗಿಲ್ಲ, ಮಿಡ್ಲ್ ಇರಬೇಕು. ಈ ಕಡೆ ಹೆಂಗೆ ಮಿಡ್ಲ್ ಐತಲ್ಲ, ಹಿಂಗೆ ಮಿಡ್ಲ್ ಇರಬೇಕು. ದೇರ್ಫೋರ್ ಆಪ್ಷನ್ ಬಿ ಸರಿಯಾದ ಉತ್ತರ ಅಂತ. ಇನ್ನು 69ರಿಂದ 71ನೇ ಪ್ರಶ್ನೆ ಒಂದು ವೆರೈಟಿಗೆ ಸಂಬಂಧಪಟ್ಟದೈತಿ. ಏನೈತಿ, ಕೆಳಗಿನ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನಾ ಚಿತ್ರವನ್ನು ಕೊಟ್ಟಿದೆ. ಈ ಪ್ರಶ್ನಾ ಚಿತ್ರ ಒಳಗಿರುವ ಪರ್ಯಾಯ ಚಿತ್ರವನ್ನು ಕಂಡುಹಿಡ್ರಿ. ಈ ಒಂದು ಚಿತ್ರ ಈ ಎಲ್ಲ 4 ಚಿತ್ರಗಳಲ್ಲಿ ಅಡಿಗೆ ಐತದ, ಯಾವ್ದ್ರೊಳಗೆ ಅಡಿಗೆ ಐತಿ ಅಂತೇಳಿ ನಾವು ಅದನ್ನು ಗುರುತಿಸ್ಬೇಕು ಅಂತ. ಓಕೆ, ನೋಡೋಣ. ಇಲ್ಲಿ ಇದು ಬಂದು ಶೇಡ್ ಐತಿ. ಓಕೆ, ಇದ್ರೊಳಗೆ ಇಲ್ಲೆಲ್ಲೂ ಇಲ್ಲ, ಹಿಂಗೆ ಬಂದಿದೆ, ಬಟ್ ಇಲ್ಲಿ ಏನಾಗೈತಿ, ಎಡ್ಜ್ ಹಿಂಗೆ ಬರಬೇಕಾಗಿತ್ತು, ಬಂದಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಕೂಡ ಇಲ್ಲಿ ಒಂದು ಶೇಡೆಡ್ ಐತಿ, ಬಟ್ ಇದು ಹಿಂಗೆ ಒಳಮಗ್ಲ ಇದು ಎಡ್ಜ್ ಆಗೈತಿ, ಬಟ್ ಇದು ಔಟ್ಸೈಡ್ ಬರ್ಬೇಕು. ಇಲ್ಲೆಲ್ಲ ಐತಿ ನೋಡ್ರಿ, ಇದು ಇಲ್ಲೈತಿ ನೋಡಿ, ಇಷ್ಟು ಯಾವುದಿದು, ಹಿಂಗೆ ಬಂದು ಹಿಂಗೆ ಹೋಗೈತಿ ನೋಡ್ರಿ. ಇಟ್ಸ್ ಎ ಆಪ್ಷನ್ ಸಿ ರೈಟ್ ಆನ್ಸರ್ ಅಂತ. ಓಕೆ, ಇದು ಯಾವುದ್ರೊಳಗೆ ಐತಿ ಅಂತ ಗಮನಿಸೋದಾತಂದ್ರೆ
ಸ್ವಲ್ಪ ಜಡ್ ಸೇಪ್ ಐತಿ, ಜಡ್ ಮ್ಯಾಲಿಂದ ಎಡ್ಜ್ ಐತಿ. ಇದನ್ನೇನಾರು ನೋಡಿದ್ವಿ ಅಂತಂದ್ರೆ ಇಲ್ಲಿ ನೋಡ್ರಿ, ಇದು ಬಂದು ಹೀಗೆ ಬಂದು ಹಿಂಗೆ ಬಂದೈತಿ ಅಂದ್ರೆ ಇದು ಸ್ವಲ್ಪ ಮೇಲೆ ಹೋಗೈತಿ ಕ್ರಾಸ್ ಮೇಲೆ. ಇದು ಇಲ್ಲಿ ಜಡ್ ಸೇಪ್ ಹೆಂಗಿರ್ಬೇಕು, ಒಂದು ಕ್ಷಿತಿಜಕ್ಕೆ ಇದಕ್ಕೆ ಸಮಾಂತರವಾಗಿ ಐತಿ ಒಂದು ಜಡ್ ಐತಿ, ಸ್ವಲ್ಪ ಇದು ಈ ಕಡೆಯಲ್ಲಿ ಎಡ್ಜ್ ಮೇಲೆ ಹೋಗೈತಿ. ಇದು ಮೇಲೆ ಹೋಗೈತಿ ಖರೆ, ಬಟ್ ಇದೇನೈತಿ, ಇದು ಎಡ್ಜ್ ಹಿಂಗೆ ಐತಿ ಅಂತ. ಇದು ಅಲ್ಲ, ಇಲ್ಲಂತರೂ ಇಲ್ವೇ ಇಲ್ಲ, ಎರಡು ಡೌನ್ವರ್ಡ್ಸ್ ಅದಾವ. ಇಲ್ಲಿ ಜಡ್ ಐತಿ, ಬಟ್ ಇದು ಡೌನ್ವರ್ಡ್ಸ್ ಅದಾವಿಲ್ಲ. ಇಲ್ಲಿ ಇದು ಇಲ್ಲೇ ಇಲ್ಲ, ಎಲ್ಲೂ ಹೆಚ್ಚು ಕಡಿಮೆ ಎಲ್ಲೂ ಕಾಣ್ತಿಲ್ಲ. ಇಲ್ಲೇ ಐತಿ ಜಡ್ಡು, ಬಟ್ ಇದು ಮೇಲೆ ಐತಿ, ಎಡ್ಜ್ ಐತಿ, ಇದು ಇಲ್ಲ. ಇಲ್ಲಿ ನೋಡ್ರಿ, ಎಲ್ಲೈತಿ, ಹಿಂಗೆ ಬಂದು ಇಲ್ಲೈತಿ ನೋಡ್ರಿ, ಇಲ್ಲೈತಿ. ಇದು ಇಲ್ಲಿಂದ ಇಲ್ಲಿ ಬಂದು ಇಲ್ಲಿ ನೋಡಿ, ಇದು ಓಕೆ. ಇದು ಆಪ್ಷನ್ ಡಿ ಸರಿಯಾದ ಉತ್ತರ ಅಂತ. ಇನ್ನು ಇದರೊಳಗೆ 71ನೇ ಪ್ರಶ್ನೆ. 71ನೇ ಪ್ರಶ್ನೆಯೊಳಗೆ ಇದು ಕೂಡ ಜಡ್ಡು ಸ್ವಲ್ಪ ಏನಾಗೈತಿ, ಸ್ಲೋಪ್ ಆಗೈತಿ. ಸ್ಲೋಪ್ ಆದದ್ದು ಇದ್ರಾಗ ಇಲ್ಲ. ಇಲ್ಲ ಐತೆ ನೋಡ್ರಿ, ಐತೆ ನೋಡ್ರಿ. ಓಕೆ, ಇಟ್ಸ್ ಓಕೆ. ಅಂದ್ರೆ ಸ್ಲೀಪ್ದು ಜಡ್ ಸ್ಲೀಪ್ ಅಂತ ಇಲ್ಲೆಲ್ಲೂ ಇಲ್ಲ, ಇಲ್ಲೆಲ್ಲೂ ಕಾಣ್ತಿಲ್ಲ, ದೊಡ್ಡದೈತಿ. ಇಲ್ಲಿ ಟ್ರೈ ಮಾಡೋಣ ಅಂತಂದ್ರೆ ಇಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಹಿಂಗೆ ಬಂದು ಹಿಂಗೆ ಹೋಗೈತಿ, ಬಟ್ ಅದು ಪೂರ್ತಿ ಎಡ್ಜ್ ಬಂದು ಲಾಂಗ್ ಎಡ್ಜ್ ಬರ್ಬೇಕಿತ್ತು. ಇದು ಲಾಂಗ್ ಬರ್ಬೇಕು, ಇಲ್ಲಿ ಲಾಂಗ್ ಇಲ್ಲ, ಎಲ್ಲ ಶಾರ್ಟ್ ಅದಾವೆ. ಇಲ್ಲಿ ಸ್ಲೀಪ್ ಇದಿಲ್ಲ, ಹಿಂಗೆ ಪೂರ್ತಿ ಎಡ್ಜ್ ಐತಿ, ಹಿಂಗೆ ಜಡ್ ಸೇಪ್. ದೇರ್ ಫಾರ್ ಆಪ್ಷನ್ ಎ ಸರಿಯಾದ ಉತ್ತರ ಅಂತ. 78 ಮತ್ತು 80ನೇ ಪ್ರಶ್ನೆಗಳು ಮತ್ತೊಂದು ಚಿತ್ರದ ಸಂಬಂಧಪಟ್ಟಂಗ. ಈ ಕೆಳಗಿನ ಪ್ರಶ್ನೆಗಳಲ್ಲಿ ಒಂದು ಕಾಗದ ಹಾಳೆಯನ್ನು ಮಡಚಿ ರಂಧ್ರ ಮಾಡಿರೋದನ್ನು ಮತ್ತು ಕತ್ತರಿಸಿದ ಭಾಗವನ್ನು ಅಂದರೆ ಛಾಯೆಗೊಳಿಸಿದ ಭಾಗ ಚಿತ್ರದ ಮೂಲಕ ತೋರಿಸಿದೆ. ಹಾಳೆಯನ್ನು ಬಿಡಿಸಿದಾಗ ಅದು ಹೇಗೆ ಕಾಣಿಸ್ತದೆ ಎಂಬುದನ್ನು ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಆರಿಸಿರಿ ಅಂತ. ನಾವೆಲ್ಲ ಬೇರೆ ಬೇರೆ ಹಬ್ಬದೊಳಗೆ ಮೊದಲಿಂದ ಸಣ್ಣವರಿದ್ದಾಗ ಈ ಥರ ಬಣ್ಣದ ಹಾಳೆಗಳನ್ನು ಮಡಚಿ ಕಟ್ ಮಾಡ್ತಿದ್ವಿ, ಡಿಸೈನ್ ಕಟ್ ಮಾಡಿ ಅದನ್ನು ಬಿಚ್ಚಿ ನಾವು ಹಚ್ತಿದ್ವಿ. ಅದೇ ಥರದ ಇದೊಂದು ಪ್ರಶ್ನೆ. ಮೊದಲ ಕಾರ್ನರ್ ಮಡಿಚಿದ ಮೇಲೆ ಮತ್ತು ಮಧ್ಯಭಾಗ ಮಡಿಚಾರ ಮಡಿಸಿದ ಮೇಲೆ ಈ ರೀತಿ ಒಂದು ತ್ರಾಪಿಜ್ಯ ಆಗ್ತೈತಿ. ತ್ರಾಪಿಜ್ಯ ಆದಮೇಲೆ ಇದನ್ನು ಬಿಚ್ಚಿ ನೋಡಿದಾಗ ಏನಾಗುತ್ತೆ ನೋಡ್ರಿ, ನೆಕ್ಸ್ಟ್ ಚಿತ್ರ ಹೆಂಗೆ ಬರುತ್ತೆ, ಇಲ್ಲಿ ಅಕ್ಕಪಕ್ಕ ಬರುತ್ತದೆ. ಇದನ್ನು ಬಿಚ್ಚಿದಾಗ ಇಲ್ಲೊಂದು ಬರುತ್ತೆ, ಇದನ್ನು ಬಿಚ್ಚಿದಾಗ ಇಲ್ಲೊಂದು ಬರುತ್ತೆ. ಈ ಭಾಗ ಇಲ್ಲೇನು ಮಡಿಚಿರ್ತೈತಲ್ಲ, ಇಲ್ಲೈತಲ್ಲ, ಇದನ್ನು ಮಡಿಚಿದಾಗ ಇಲ್ಲೊಂದು ಬರ್ತದೆ. ಇದು ಅಪೋಸಿಟ್ ಸೈಡ್ ಏನು ಬರ್ತದೆ, ಇಲ್ಲಿ ಅಕ್ಕಪಕ್ಕ ಒಂದು ಬರ್ತದೆ. ಅಂದರೆ ಈ ರೀತಿ ಚಿತ್ರ ಯಾವುದೈತಿ ಅಂತ ಇಲ್ಲಿ ಗಮನಿಸೋಣ. ಆಪ್ಷನ್ ಬಿ ಸರಿಯಾದ ಉತ್ತರ ಅಂತ ಇಲ್ಲಿ ಹೇಳ್ಬೋದು ಅಂತ. ಈ ರೀತಿ ನಾವು ಡಯಾಗ್ರಾಮ್ ಹಾಕೋಬೇಕು, ಬಿಚ್ಚಿ ಒಂದೊಂದೊಂದು ಸಲಕ್ಕೆ. ಇದು ಒಂದು ಕಾಗದ ಮಡ್ಚೋಕೆ ಟ್ರಯಾಂಗಲ್ನೊಳಗೆ 2 ಭಾಗ ಮಾಡಿ ಮಡ್ಚಾರ. ಈ ಮ್ಯಾಲಿನ ಭಾಗನ ಮತ್ತು ಹೊಳ್ಳಿ ಇದನ್ನು ಇಲ್ಲಿ ಮಡ್ಚಾರ. ಹಂಗಾರೆ ಇಲ್ಲಿ ಹೆಂಗೆ ಬರ್ತೈತೆ ಹೇಳ್ರಿ, ನೆಕ್ಸ್ಟ್ ಚಿತ್ರ ಇಲ್ಲಿ ಕೂಡ ಹಿಂಗೆ ಬರ್ತದೆ. ನೆಕ್ಸ್ಟು ಇದು ಮೇಲೆ ಮಡಿಸಿದಾಗ ಹಿಂಗೆ ಬರ್ತೈತಿ, ಈ ಕಡೆ ಬಂದಾಗ ಹಿಂಗೆ ಬರ್ತದೆ. ಓಕೆ, ಇದು 3 ಬಂದು ನೆಕ್ಸ್ಟ್ ಇದನ್ನು ಬಿಚ್ಚಿದಾಗ ಇಲ್ಲಿ ಅಷ್ಟೇ ಬರ್ತದೆ. ಇಲ್ಲಿ ನೋಡ್ರಿ, ಇಲ್ಲೊಂದು ಮಧ್ಯದೊಳಗೆ ಒಂದು ಹೂವು, 2 ಕಡೆ ಒಂದು ಗೋಲಿ ಇರೋವಂಥದ್ದು ಎಲ್ಲಿದೆ, ಇದು ಅಲ್ಲ, ಇದು ಐತಿ, ಬಟ್ ಇಲ್ಲಿ ಸ್ಟ್ರೇಟ್ ಹೂಗಳದಾವು, ಬಟ್ ಇದು ಕ್ರಾಸ್ ಮೇಲೆ ಐತಿ. ಕ್ರಾಸ್ ಮೇಲೆ ಇಲ್ಲಿ 2 ಐತಿ, ಇದು ಅಲ್ಲ. ದೇರ್ ಫೋರ್ ಆಪ್ಷನ್ ಡಿ ಸರಿಯಾದ ಉತ್ತರ. ಅಂದ್ರೆ ಕ್ರಾಸ್ ಮೇಲೆ ಹಿಂಗೆ ಬರ್ತೈತಿ, ಇದಷ್ಟೇ ಅವ್ರು ಏನು ಮಾಡ್ಯಾರ, ಇಷ್ಟು ಈ ರೀತಿ ಐತಿ. ಇದನ್ನು ಬಿಚ್ಚಿದಾಗ ಈ ಒಂದು ಹೋಲ್ ಇಲ್ಲಿ ಬರ್ತೈತಿ, ಮೇಲೆ ಇದು ಆಟೋಮೆಟಿಕ್ಕಾಗಿ 2 ದಳಗಳು, ಪುಷ್ಪ ದಳಗಳು ಇಲ್ಲಿ ಬರ್ತಾವೆ ಅಂತ. ಓಕೆ, 80ನೇ ಪ್ರಶ್ನೆ ನೋಡ್ರಿ, ಇದೊಂದು ಹೆಂಗೈತಿ ಅಂತ. ಮ್ಯಾಲಿನ ಕಾರ್ನರ್ 2 ಮಡ್ಚಾರ, ಮಡ್ಚಿದ ಮೇಲೆ ಮತ್ತು ಸೈಡ್ ಇಲ್ಲಿ ನೋಡ್ರಿ ಹಿಂಗೆ ಆಗಿದ್ಮೇಲೆ ಮತ್ತೆ ಹಿಂಗೆ ಮಡ್ಚಾರ. ದೇರ್ ಫೋರ್ ಆಟೋಮೆಟಿಕ್ಕಾಗಿ ಹೆಂಗೆ ಬರುತ್ತೆ ಹೇಳ್ರಿ, ಇದ್ರ ಮೇಲೆ ಇದು ಮಡ್ಚಿದಕ್ಕೆ ಓಪನ್ ಮಾಡಿದ್ರೆ ಇಲ್ಲೊಂದು ಬರ್ತೈತಿ, ಇದನ್ನು ಮಡ್ಚಿದ ಮೇಲೆ ಇಲ್ಲೊಂದು ಬರ್ತೈತಿ, ಈ ಕಡೆ ಅಂತೂ ಇಲ್ಲ. ದೇರ್ ಫೋರ್ ಇದು ಪ್ಲೇನ್ ಇರುತ್ತೆ. ಈ ರೀತಿ ಯಾವುದೈತಿ, ಇದು ಅಲ್ಲ, ಆಪ್ಷನ್ ಸಿ ಇದ್ರ ಥರ ಬರುವಂಥದ್ದು ಅಂತ. ಇನ್ನು ನೆಕ್ಸ್ಟು 81ರಿಂದ 83ನೇ ಪ್ರಶ್ನೆಗಳು ಮತ್ತೊಂದು ವೆರೈಟಿಗೆ ಸಂಬಂಧಪಟ್ಟದ್ದು ಅದಾವೆ. ಏನೈತಿ ಅಂತ ಗಮನಿಸೋಣ. ಈ ಕೆಳಗೆ ಕೊಟ್ಟಿರುವ ಆಕೃತಿಗಳಲ್ಲಿ ಮೊದಲೆರಡು ಆಕೃತಿಗಳಿಗೆ ಒಂದು ಸಂಬಂಧವಿದೆ. ಇದೇ ಸಂಬಂಧ ನಂತರದ 2 ಆಕೃತಿಗಳಿಂದ ಕೊಟ್ಟಿರುವ ಆಯ್ಕೆಗಳಿಂದ ಸರಿಯಾದ ಆಕೃತಿಯನ್ನು ಬಿಡಿಸಿರಿ. ಅಂದರೆ ಇದು ಚಿತ್ರ ಸಾಮ್ಯತೆ ಅಂತ ಕರಿತೀವಿ. ಹೆಂಗೆ ಅಕ್ಷರ ಸಾಮ್ಯತೆ, ಸಂಖ್ಯಾ ಸಾಮ್ಯತೆ ಆಯಿತು, ಹಂಗೆ ಚಿತ್ರ ಸಾಮ್ಯತೆ ಅಂತ ಕರಿತೀವಿ. ಇಲ್ಲಿ ಒಂದು ಚಿತ್ರ ಸಾಮ್ಯತೆಗೆ ಬಂದೈತಿ. ಇಲ್ಲೇನು ಟ್ರ್ಯಾಂಗಲ್ ಐತಿ, ಟ್ರ್ಯಾಂಗಲ್ದು ಪ್ರತಿಯೊಂದು ಬಾಹುವನ್ನು ಅದನ್ನು ಹೊರಗಡೆ ಬೆಳೆಸಿದಾರೆ. ಅಂದ್ರೆ ಅದು ಬಾಹ್ಯ ಕೋನ ಏರ್ಪಟ್ಟೈತಿ. ಬಾಹ್ಯ ಕೋನದೊಳಗೆ ಏನು ಮಾಡ್ಯಾರ, ಒಂದು ಚುಕ್ಕೆಗಳನ್ನು ಇಟ್ಟಾರ 3 ಕಡೆ. ದೇರ್ ಫೋರ್ ಇದು ಹಾಗೆ ಇದು ಒಂದು ಚೌಕ ಬರ್ತದೆ. ಚೌಕ ಬಂದಾಗ
ಚೌಕ ಬಂದಾಗ ಈ ಬಾಹು ಬೆಳೆಸ್ತೀವಿ, ಈ ಬಾಹು ಬೆಳೆಸ್ತೀವಿ, ಈ ಬಾಹು ಬೆಳೆಸ್ತೀವಿ, ಈ ಬಾಹು ಬೆಳೆಸ್ತೀವಿ. ನೋಡ್ರಲ್ಲ ಆಟೋಮೆಟಿಕ್ಕಾಗಿ ಅದು ಕ್ಲಾಕ್ ವೈಸ್ ಬಂದೈತಿ. ಓಕೆ, ಹಂಗಾರೆ ಇದ್ರೊಳಗೊಂದು, 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 ಈ ರೀತಿ ಆದಂಥ ಚಿತ್ರ ಎಲ್ಲೈತಿ. ಇಲ್ಲಿ ನೋಡ್ರಿ, ಇದು ಈ ಕಡೆ ಬಗ್ಗಿದೆ, ಇಟ್ ಈಸ್ ರಾಂಗ್. ಅಂದ್ರೆ ಹೆಂಗೆ ಹೋಗೈತಿ ಇದು? ಹಿಂಗೆ ಎಂಟಿ ಕ್ಲಾಕ್ ವೈಸು ಬಾಹ್ಯ ಕೋನಗಳು ಬರ್ಬೇಕು. ಹಿಂಗೆ ಇದು ಕ್ಲಾಕ್ ವೈಸ್ ಬಂದೈತಿ. ಹಿಂಗೆ ಇದು ನೋಡ್ರಿ ಎಂಟಿ ಕ್ಲಾಕ್ ವೈಸು ಕರೆಕ್ಟಾಗಿ ಬಂದಿದೆ ಇಲ್ಲಿ. ಹೌದಾ? ದೇರ್ ಫೋರ್ ಆಪ್ಷನ್ ಬಿ ಸರಿಯಾದ ಉತ್ತರ. ಸಿ ಕಂಡುಹಿಡಿಯ ನೋಡೋಣ. ನೋಡಿಲ್ಲ, ಎರಡೂ ಕಡೆ ಬೆಳೆದ್ಬಿಟ್ಟೈತಿ. ಇದು ಅಲ್ಲ, ಇದೇನಾಗೈತಿ, ಈ ಹೋಲ್ ಈ ಕಡೆ ಬರ್ಬೇಕಾಗಿತ್ತು, ಬಟ್ ಇದೇನೈತಿ ಹೊರಗೈತಿ. ದೇರ್ ಫೋರ್ ಆಪ್ಷನ್ ಬಿ ಸರಿಯಾದ ಉತ್ತರ ಅಂತೇಳಿ ಹೇಳ್ತೀವಿ. ಇನ್ನು ನೆಕ್ಸ್ಟು ಇದೇ ಈ ಚಿತ್ರ ಸಾಮ್ಯತೆಗೆ ಸಂಬಂಧಪಟ್ಟಂಥ ಇದು ಒಂದು ಪ್ರಶ್ನೆ. ಪಂಚಭುಜಾಕೃತಿಗಳಲ್ಲಿ 4 ಲೈನ್ಗಳದಾವು. ಅವು ಹೆಂಗದವು? ವರ್ಟಿಕಲ್ ಅದಾವು. 4 ಭುಜಗಳುಳ್ಳಂಥ ವರ್ಗ ಐತಿ. ವರ್ಗದೊಳಗೆ 3 ಲೈನ್ಸ್ಗಳು ಅಡ್ಡ ಅದಾವು, ಹಾರಿಜಾಂಟಲ್ ಅದಾವು. ಓಕೆ, ಹಂಗಾರೆ ಇಲ್ಲಿ ಈಗ ಆಲ್ರೆಡಿ ಇಲ್ಲಿ ಏನಕ್ಕೆ ಪಂಚಭುಜಾಕೃತಿ ಐತಿ ಅಂದ್ರೆ ಇಲ್ಲಿ ಏನಾಗಬೇಕು, ಇಲ್ಲೇ ಚತುರ್ಭುಜ ಇದ್ದದ್ದು ಇಲ್ಲಿ ಪಂಚಭುಜಾಕೃತಿಗೆ ಐತಿ. ಅಂದ್ರೆ ಪಂಚಭುಜ ಇದ್ದದ್ದು ಚತುರ್ಭುಜ ಆಗಿ ಇಳಿದೈತಿ, ಅಂದ್ರೆ ಒಂದು ಬಾಹು ಕಡಿಮೆ ಆಗೈತಿ. ಹಂಗಾರೆ ಇಲ್ಲಿ ಎಂಥ ಬಾಹು ಬರಬೇಕು ಅಂದ್ರೆ ಷಡ್ಭುಜಾಕೃತಿ ಬಳಬೇಕು. ಷಡ್ಭುಜಾಕೃತಿ ಒಳಗೆ ಒಂದು ಕಡಿಮೆ ಬರ್ಬೇಕಲ್ಲ. ಇಲ್ಲಿ ಪಂಚಭುಜಾಕೃತಿ ಒಳಗೆ 4 ಲೈನ್ ಇದ್ರೆ ಷಡ್ಭುಜಾಕೃತಿ ಒಳಗೆ 5 ಲೈನ್ ಇರ್ಬೇಕು. ಅದು ಹೆಂಗಿರ್ಬೇಕು? ಷಡ್ಭುಜಾಕೃತಿ ಹಿಂಗಿರ್ಬೇಕು ಅಂದಿಲ್ಲ. ಅದರೊಳಗೆ ನೋಡ್ರಿ ಇವು ಅಡ್ಡದವು, ಹಾರಿಜಾಂಟಲ್ ಬಂದವು, ಇಲ್ಲಿ ಹಾರಿಜಾಂಟಲ್ ಬಂದವು. ಬಟ್ ಇಲ್ಲಿ ಒಂದೇ ಚಿತ್ರಕ್ಕೆ ಹೆಂಗೆ ಬರ್ಬೇಕು? ವರ್ಟಿಕಲ್ ಬರ್ಬೇಕು. ದೇರ್ ಫೋರ್ ವರ್ಟಿಕಲ್ ಬರುವಂಥದ್ದು ಇಲ್ಲಿ ಐತಿ. ಇಲ್ಲಿ ಏನದವು? 4 ಅದಾವು, ರಾಂಗ್. ಇದು ಏನಂತೆ ಹಾರಿಜಾಂಟಲ್ ಐತಿ, ರಾಂಗ್. ಇದು ಇಟ್ ಇಸ್ ಎ ಆಪ್ಷನ್ ಸಿ. ನೋಡ್ರಿ, ವರ್ಟಿಕಲ್ ಆಗಿ 1 2 3 4 5 ಲೈನ್ಸ್ ಅದಾವು. ಇದು 6 ಭುಜಗಳುಳ್ಳ ಆಕೃತಿ. ಇಲ್ಲಿ 4 ಲೈನ್ಸ್ ಅದಾವು, ಪಂಚಭುಜಾಕೃತಿ. ದೇರ್ ಫೋರ್ ಆಪ್ಷನ್ ಸಿ ಸರಿಯಾದ ಉತ್ತರ ಅಂತಲೇ ಹೇಳ್ತೇವೆ. ಇಲ್ಲಿ ನೋಡ್ರಿ, ಟ್ರ್ಯಾಂಗಲ್ ಐತಿ. ಟ್ರ್ಯಾಂಗಲ್ ಒಳಗೆ ಒಂದು ವೃತ್ತ ಐತಿ, ಒಂದು ರೆಕ್ಟ್ಯಾಂಗಲ್ ಐತಿ, ಆಯ್ತೈತಿ. ಇಲ್ಲೇನಾಗ್ಬಿಡ್ತು? ಟ್ರ್ಯಾಂಗಲ್ ಹೋಗ್ಬಿಡ್ತು. ಟ್ರ್ಯಾಂಗಲ್ ಆಗಿ ವೃತ್ತ ಐತಿ, ವೃತ್ತದೊಳಗೆ ಒಂದು ಚೌಕ ಐತಿ, ಚೌಕದೊಳಗೆ ಮತ್ತು ಇದೇ ಸರ್ಕಲ್ ಮತ್ತು ತಿರುಗಿ ಇಲ್ಲಿ ಬಂತು. ಓಕೆ, ಅಂದ್ರೆ 2 ಸರ್ಕಲ್ಗಳ ನಡುವೆ ಒಂದು ಚೌಕ ಐತಿ, ಇಲ್ಲಿ ಚೌಕ ಐತಿ. ಅಂದರೆ ಇದು ಯಾವ್ದು ಬಂದಿರ್ತೈತೆ ಅದು ಒಳಗೆ ಬಂದಿರ್ಬೇಕು. ಓಕೆ, ಅದರೊಳಗೆ ಏನೈತಿ? ಹಾರಿಜಾಂಟಲ್ ಆಗಿ ಲೈನ್ಸ್ ಬಂದವು. ಇಲ್ಲಿ ಏನೈತಿ? ಒಂದು ಚೌಕ ಐತಿ, ಒಂದು ವೃತ್ತ ಐತಿ, ಒಂದು ಟ್ರ್ಯಾಂಗಲ್ ಐತಿ. ದೇರ್ ಫೋರ್ ಈಗೇನು ಬರ್ಬೇಕು? ವೃತ್ತ ಬರ್ಬೇಕು. ವೃತ್ತದೊಳಗೆ ಒಂದು ಟ್ರ್ಯಾಂಗಲ್ ಬರ್ಬೇಕು. ಈ ಟ್ರ್ಯಾಂಗಲ್ ಒಳಗೆ ಇನ್ನೊಂದು ವೃತ್ತ ಬರ್ಬೇಕು. ಯಾಕಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಎರಡನೇ ಚಿತ್ರ ವೃತ್ತ ಐತಿ, ವೃತ್ತ ಈ ಚೌಕದೊಳಗೆ ಮತ್ತು ವೃತ್ತ ಬಂದೈತಿ ಇಲ್ಲಿ. ದೇರ್ ಫೋರ್ ಹಂಗೆ ಒಂದು ವೃತ್ತ ಐತಿ, ಒಂದು ಟ್ರ್ಯಾಂಗಲ್ ಐತಿ, ಟ್ರ್ಯಾಂಗಲ್ ಒಳಗೆ ಇದೇ ವೃತ್ತ ಬರ್ಬೇಕು. ಅದು ಹೆಂಗೆ ಬರ್ಬೇಕು ನೋಡ್ರಿ? ಹಿಂಗೆ ಸೀದಾನ ಬರ್ಬೇಕು. ದೇರ್ ಫೋರ್ ಇಲ್ಲಿ ನೋಡ್ರಿ, ಇದು ಉಲ್ಟಾ ಐತಿ, ಇದು ಅಲ್ಲ. ಅದು ಹೆಂಗೆ ಲೈನ್ಸ್ ಹೆಂಗೆ ಬರ್ಬೇಕು? ಹಿಂಗೆ ಬರಬೇಕು. ಅವು 1 2 3 3 ಬರಬೇಕು. ಆಪ್ಷನ್ ಬಿ ಸರಿ ಯಾವುದು ಉತ್ತರ. ಇಲ್ಲಿ 2 ಲೈನ್ ಬಂದವು, ದೇರ್ ಫೋರ್ ರಾಂಗ್. ಇಲ್ಲಿ ಏನಾಗೈತಿ? ಚೌಕದೊಳಗೆ ಟ್ರ್ಯಾಂಗಲ್ ಬಂದು ಮತ್ತು ವೃತ್ತ ಬಂದೈತಿ. ಇದಕ್ಕೇನು ಡಿಫ್ರೆನ್ಸ್ ಇಲ್ಲ. ದೇರ್ ಫೋರ್ ಇಟ್ ಈಸ್ ರಾಂಗ್. ಆಪ್ಷನ್ ಬಿ ಸರಿಯಾದ ಉತ್ತರ ಅಂತ ಇಲ್ಲಿ ಗಮನಿಸ್ತೀವಿ ಸ್ನೇಹಿತರೆ. ಹೀಗೆ ಚಿತ್ರಗಳಿಗೆ ಸಂಬಂಧಪಟ್ಟಂತಹ ಈ ಎಲ್ಲ 9 10 12 ವೆರೈಟಿಗಳು ಕೂಡ ವಿವಿಧ ಒಂದು 4 ವೆರೈಟಿಗೆ ಸಂಬಂಧಪಟ್ಟಂಥ 12 ಚಿತ್ರಗಳಿಗೆ ಸಂಬಂಧಪಟ್ಟಂಥ ನಾವು ಪ್ರಶ್ನೆಗಳ ಪರಿಹಾರವನ್ನು ಕಂಡುಕೊಂಡಿದ್ದೀವಿ. ಇನ್ನು ಮತ್ತೆ ಮುಂದಿನ ಪ್ರಶ್ನೆಗಳಿಗೆ ಪರಿಹಾರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.